2 ದಿನಗಳಿಂದ ಪೂಜೆ ನಡೀತಾ ಇದೆ. ಇವತ್ತಿನ ಪೂಜೆ ಇದ್ದು ಮತ್ತು ಸಂಜೆ ಏನಿದೆ ಶ್ರೀ ಶ್ರೀ ಜಿಯವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿವಸ 3ನೇ ದಿವಸವಾದ ಇಂದು ಮೃತ್ಯುಂಜಯ ಹೋಮ, ಮಾರ್ಕಾಂಡೇಯ ಹೋಮ ಎಲ್ಲ ಥರ ಕಾರ್ಯಕ್ರಮಗಳನ್ನ ಬೆಳಗ್ಗೆ ನೆರವೇರಿಸಿದ್ದೀವಿ. ಇಂದು ಸಂಜೆ ಗೋಪೂಜೆ, ಅಶ್ವಪೂಜೆ, ಗೋದಾನ ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ BGS ಇಂಟರ್ನ್ಯಾಷನಲ್ ಶಾಲೆಯ ಸಿಲ್ವರ್ ಜೂಬ್ಲಿ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಕೂಡ ಸಂಜೆ ಆಯೋಜಿಸಲಾಗಿದೆ. ಈ 2 ಕಾರ್ಯಕ್ರಮಗಳು ಇಂದು ಸಂಜೆಗೆ ಮುಕ್ತಾಯವಾಗಿ ನಾಳೆ ಬೆಳಗ್ಗೆ 7 ಗಂಟೆಗೆ ಶತಚಂಡಿಕಾ ಯಾಗವನ್ನು ಪ್ರಾರಂಭ ಮಾಡಿ, ಚಂಡಿಕಾ ಯಾಗದ ನಂತರ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮವನ್ನು ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ಏನು ಆಯೋಜನೆ ಮಾಡಲಾಗಿದೆ ಆ ಎಲ್ಲ ಕಾರ್ಯಕ್ರಮಗಳು ನಾಳೆ ಬೆಳಗ್ಗೆ ಮತ್ತು ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ. ಸುಮಾರು 40ರಿಂದ 50 ಗುರುಗಳು ಬರ್ತಾ ಇದ್ದಾರೆ. ಎಲ್ಲ ಮಠಾಧೀಶರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಪ್ರಖ್ಯಾತ ರಾಜಕಾರಣಿಗಳು ಮತ್ತು ಸಮಾಜ ಸೇವಕರು ಮತ್ತು ಅಧಿಕಾರಿ ವರ್ಗಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಭಾಗವಹಿಸಿ ನಮ್ಮ ಶ್ರೀ 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 ಪ್ರಕಾಶ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಅವರನ್ನು ಗೌರವಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಒಂದು BGS ಸಂಸ್ಥೆಯ ಇತಿಹಾಸದ ಒಂದು ಕಾರ್ಯಕ್ರಮ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ಒಂದು ಕಾರ್ಯಕ್ರಮದ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಜರಗಲಿ. ನಮ್ಮ ಗುರೂಜಿಯವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹಲವಾರು ಶಾಖೆಗಳನ್ನ ತೆರೀಲಿ ನಮ್ಮ BGS ಸಂಸ್ಥೆಯಿಂದ ಅಂತ ನಾವು ಆಶಿಸ್ತೀವಿ. ನಾಳೆ ನಡೆಯುವ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಎಷ್ಟು ಪುರೋಹಿತರು ಇರ್ತಾರೆ? ತಿರುಪತಿಯಿಂದನೇ 70 ಜನ ಪುರೋಹಿತರು ಬರ್ತಾರೆ ಅಂತ ಹೇಳಿದ್ದಾರೆ. ಅವರೇ TTD ದೇವಸ್ಥಾನದವರೇ ಮಾಡ್ತಾರೆ. ಅದರಲ್ಲಿ ಬೇರೆಯವರು ಯಾರು ಭಾಗಿಯಾಗೋ ಥರ ಇಲ್ಲ. ಹೋಮ ಚಂಡಿಕಾ ಯಾಗ ಮಾಡೋರು ಬೇರೆಯವರು ಇದ್ದಾರೆ, ಶ್ರೀನಿವಾಸ ಕಲ್ಯಾಣ ಮಾಡೋರೇ ಬೇರೆಯವರು ಇದ್ದಾರೆ. ನಾಳೆ ಸ್ವಾಮೀಜಿಯವರ ಅಭಿಮಾನಿಗಳು ಕೂಡ ಬರ್ತಾರೆ. ಎಷ್ಟು ಜನ ಸಾಧ್ಯತೆ ಇದೆ ಸರ್? ಅದನ್ನು ನಾವು ಊಹಿಸಲಾಗಲ್ಲ. 10ರಿಂದ 15 ಸಾವಿರದವರೆಗೂ ಬರ್ಬೋದು ಅಂತ ಅಂದಾಜಿಸಲಾಗಿದೆ.